ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ಎಲ್ಲೋ ಒಂದು ಕಡೆ ಆಘಾತನೆ ಅಂತ ಹೇಳ್ಬೋದು. ಚಿತ್ರದುರ್ಗ ಬಳಿ ಏನು ಬಸ್ ಬೆಂಕಿ ಹತ್ತಿ ಉರಿದಿದ್ದು, ಎಲ್ಲೋ ಒಂದು ಕಡೆ ಸುಮಾರು 17-20ಕ್ಕೆ ಹೆಚ್ಚು ಅಧಿಕವಾದಂಥ ಸಜೀವ ದಾನ ಆಗಿದ್ದು. ಎಲ್ಲೋ ಒಂದು ಕಡೆ ನೋವಿನ ಸಂಗತಿ. ವರ್ಷಕ್ಕೆ ಇಂಥದ್ದು 2-3 ಆಗ್ತಿದೆ. ಇದಕ್ಕೆ ಕಾರಣ ಏನು? ಇದಕ್ಕೆ ಯಾರು ತಪ್ಪು? ಏನು ಇಲ್ಲಿ ಏನು ಲೋಪದೋಷಗಳು ಏನಾಗ್ತಿದೆ? ಇವತ್ತು ಬಸ್ಗಳನ್ನ ತಪಾಸಣೆ ಮಾಡಲ್ವಾ ಸಾರಿಗೆ ಇಲಾಖೆ ಮತ್ತು RTOಗಳು? ಎಲ್ಲಿ ಎಡುತ್ತಿದ್ದಾರೆ? ಎಲ್ಲಿ ಈ ಥರ ಮನುಷ್ಯರಿಗೆ ಬೆಲೆನೇ ಇಲ್ವಾ ಜೀವಕ್ಕೆ? ಸರ್ಕಾರ ಬಂದು ಕಾಂಪೋಸಿಷನ್ ಕೂಡ ಇವತ್ತು ಸರ್ಕಾರದ ತಪ್ಪಿದೆಯಾ? ಸರ್ಕಾರ ಹೊಣೆನ? ಯಾರು ತಪ್ಪಿದೆ? ಎಲ್ಲೋ ಒಂದು ಕಡೆ ಈ ಒಂದು ಪ್ರಶ್ನೆಗಳು ನಮ್ಮಲ್ಲೇ ಹತ್ತುವಲ್ಲ. ನಮ್ಮ ನಮ್ಮವರೇ ಆದರೂ ಸಹ ಇಂಥ ಏನು ಆಘಾತಕಾರವಾದಂಥ ಈ ಒಂದು ಪ್ರಾಣಹಾನಿಗಳು ಎಲ್ಲೋ ಒಂದು ಕಡೆ ನೋವಿನ ಸಂಗತಿನೇ. ನಾವು ಎಲ್ಲೋ ಒಂದು ಕಡೆ ಯೋಚನೆ ಮಾಡಿದ್ರೆ ಎಲ್ಲಿ ತೊಂದರೆಗಳಾಗ್ತಿದೆ, ಎಲ್ಲೋ RTO ಅಧಿಕಾರಿಗಳು ತಪಾಸಣೆ ಮಾಡುವಂಥದ್ರಲ್ಲಿ ಅವ್ಯವಹಾರ ನಡೀತಿದೆಯಾ? ಇವತ್ತು ಸಾರಿಗೆ ಇಲಾಖೆ ಕೈ ಕಟ್ಟು ಕೂತಿದೆಯಾ? ಎಲ್ಲೋ ಒಂದು ಕಡೆ ಇವತ್ತು ಅವ್ಯವಹಾರಗಳಿಂದ ಕೂಪನಾಗಿದೆ ಇವತ್ತು ನಮ್ಮ ಸರ್ಕಾರಗಳು. ಇವತ್ತು ತಪಾಸಣೆ ಮಾಡಿದಂಥ ಸಂದರ್ಭದಲ್ಲೂ ಸಹ ಏನು ವಿಮಾನ ಆಗಿದ್ರೆ ಮೇಲೆ ಹೋಗಿ ಜಗ್ಗಂತೆ ಉದ್ದಿ ಹತ್ಕೊಬಿಡ್ಬೋದು. ಆದರೆ ಬಸ್ಸು ಹೋಗ್ತಿರುವಂಥ ಬಸ್ಸು ಸಡನ್ನಾಗಿ ಹಂಪ್ಸ್ಗಳಿರುತ್ತೆ, ರೋಡ್ಗಳಲ್ಲಿ ಅದೇ ಆದಂಥ ಸಿಂಬಲ್ಗಳಿರುತ್ತೆ. ಮತ್ತು ಅದಕ್ಕೆ ಸರಿಯಾದಂಥ ರೋಡ್ಗಳಲ್ಲಿ ಅದಕ್ಕೆ ಅಂತ ಸಿಂಬಲ್ಗಳನ್ನ ನಮ್ಮ ಸರ್ಕಾರಗಳು ಹಾಕಿರ್ತವೆ, ಸಾರಿಗೆ ಇಲಾಖೆ RTOಗಳು ಹಾಕಿರ್ತಾರೆ. ಎಲ್ಲ ಒಂದು ಕಡೆ ಇವ್ಯಾವು ಇದ್ದು ಸಹ ಇವತ್ತು ಬಸ್ಗಳು ಹತ್ಕೋತವೆ ಅಂದರೆ ಏನು ಕಾರಣ? ಇವತ್ತು ನಾನು ನೋಡಿದಂಥ ದಿನಗಳಲ್ಲಿ ಕಲಾಸೆಪಾಳ್ಯ ಆಗಲಿ, ಇನ್ನೊಂದು ಮತ್ತೆ ಮಾರ್ಕೆಟು, ಸಿಟಿ ಮಾರ್ಕೆಟ್, ಇನ್ನೊಂದು ಜಯನಗರ, ಇಲ್ಲಿ ಬಸ್ಗಳಲ್ಲಿ ಅತಿಯಾದಂಥ ಲಗೇಜ್ಗಳನ್ನ ಇವತ್ತು ಮನುಷ್ಯರು ತುಂಬು ಗಂಟು ಲಗೇಜ್ಗಳನ್ನ ಅತಿಯಾಗಿ ತುಂಬ್ತಾರೆ. ಇವತ್ತು ಎಲ್ಲೋ ಒಂದು ಕಡೆ ಲಗೇಜ್ಗಳನ್ನ ತುಂಬಿಕೊಂಡು ಎಲ್ಲೋ ಒಂದು ಕಡೆ ಈ ಒಂದು ತಪಾಸಣೆ ಮಾಡುವಂಥದ್ದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಅಧಿಕಾರಿಗಳು ಎಡುತ್ತಿದ್ದಾರೆ. ಅವ್ರ ತಲೆಯಲ್ಲಿ ಏನಾದರೂ ಸಗಣಿ ಇದೆಯಾ? ಏನಾದರೂ ಗೊಬ್ಬರ ಇದೆಯಾ? ಕಕ್ಕ ಇದೆಯಾ? ಏನಾದರೂ RTOದ ಸಂಬಳ ತಿಂತಾರೆ ಸಾರಿಗೆ ಅಧಿಕಾರಿಗಳು. ಮತ್ತು ಇವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಎಲ್ಲೋ ಒಂದು ಕಡೆ ಮಾನವರ ಜೀವ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಇವತ್ತು ಚಿತ್ರದುರ್ಗದ ಬಳಿ ನಡೆದಂಥ ಈ ಒಂದು ಬಸ್ ಆಘಾತ ಎಲ್ಲೋ ಒಂದು ಕಡೆ ನನ್ನ ವಿಡಿಯೋ ಮಾಡಬೇಕು ಅಂತೇಳಿ ಎಲ್ಲೋ ಒಂದು ಕಡೆ ಜನರಿಗೆ ಅರಿವಾಗಬೇಕು. ಸತ್ತ ಪ್ರಜೆಗಳಾಗಿರಬಾರ್ದು. ಪ್ರತಿಯೊಬ್ಬರು ಮನವರಿಕೆ ಆಗಬೇಕು. ಜನರಲ್ಲಿ ಜಾಗೃತಿ ಮೂಡಬೇಕು. ನಾವು ಬಸ್ಗಳಲ್ಲೇ ಓಡಾಡಬೇಕು. ದಿನ ನಾವು ಬೆಳಗ್ಗೆ ಆದರೆ ಹಳ್ಳಿಗಾಡಿನ ಮತ್ತು ನಗರಗಳಿಗೆ ಬರಬೇಕು ಅಂದರೆ ಬಸ್ಗಳಲ್ಲೇ ಓಡಾಡಬೇಕು. ನಾವು ಮಧ್ಯಮ ವರ್ಗದವರು ಮತ್ತು ಕೆಳ ಮಧ್ಯಮದವರು ಈ ಬಸ್ಗಳಲ್ಲೇ ಓಡಾಡೋದು ನಮ್ಮ ನಿತ್ಯ ಜೀವನ. ನಾವೊಂದು ತರಕಾರಿ ತರೋದಾಗಲಿ, ನಾವೊಂದು ಮನೆ ಹಸುಗೆ ಏನಾದರೂ ಹಿಂಡಿ ಬೂಸ ತರೋದಾಗಲಿ, ಮನೆ ಸಾಮಾನು ತರಕಾರಿ ತರೋದಾಗಲಿ, ಇನ್ನೊಂದು ವ್ಯವಹಾರ ಮಾಡಬೇಕಂದ್ರೆ ಪಟ್ಟಣಗಳು ನಾವು ಬಸ್ಗಳಲ್ಲೇ ಹೋಗ್ತೀವಿ. ಎಲ್ಲೋ ಒಂದು ಕಡೆ ಇವತ್ತು ಬಸ್ಗಳಲ್ಲಿ ನಾವು ಸಂಚಾರ, ದೊಡ್ಡ ಶ್ರೀಮಂತ ಮಕ್ಕಳುಗಳು, ಮಂತ್ರಿ ಮಕ್ಕಳುಗಳು, ಅವರು ಸಹ ಇವತ್ತು ಕಾರ್ಗಳು ಓಡಾಡ್ತಾರೆ. ಐಷಾರಾಮಿ ದೊಡ್ಡ ಕಾರ್ಗಳು ಓಡಾಡ್ತಾರೆ. ಅವರು ಬಸ್ಗಳು ಓಡಾಡುವಂಥದ್ದು ಮಧ್ಯಮ ಮತ್ತು ಕೆಳವರ್ಗದವರೇ. ಆದರೂ ಸಹ ಇವತ್ತು ನಮ್ಮ ಒಂದು ಜನಸಾಮಾನ್ಯರಿಗೆ ಇವತ್ತು ಅವ್ರಿಗೆ ಇವತ್ತು ಅವರು ಓಡಾಡುವಂಥ ಬಸ್ಸಲ್ಲಿ ಅವ್ರಿಗೆ ಭದ್ರತೆ ಇಲ್ಲ ಅಂದರೆ, ಇವತ್ತು ಭದ್ರತೆ ಲೋಪ ಆಗ್ತಿದೆ ಅಂದರೆ ಯಾರು ಇವತ್ತು ಸಾರಿಗೆ ಇಲಾಖೆ ಏನು ಕೈ ಕಟ್ಟು ಕೂತಿದೆ? ಅಧಿಕಾರಿಗಳ ತಲೆ ಏನಾಗಿದೆ? ಇವರು ಸಾವಿರಾರು ರೂಪಾಯಿ ಸಂಬಳಗಳನ್ನ ತಗೊಂಡು ಇವತ್ತು ಜನಸಾಮಾನ್ಯರ ಜೀವನ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಏನು ಅರ್ಥ? ಇವತ್ತು ಇಂಥ ಅಪಘಾತಗಳು ವರ್ಷಕ್ಕೆ 2-3 ನಡೀತಿದ್ರೆ, ಬಸ್ಗಳು ಹತ್ತಿ ಉರಿತಿದ್ರೆ, ಬಸ್ಸು ಸುಮ್ಮನೆ ಸ್ವಲ್ಪ ಡಿಕ್ಕಿ ಹೊಡೆದಕ್ಕೆ ಹತ್ಕೊಬಿಡ್ತಾ ಅಲ್ಲಿ ಒಳಗಡೆ ಇರುವಂಥವ್ರು ಏನು ಮಾಡ್ತಿರ್ತಾರೆ? ಯಾವುದು ಭದ್ರತೆ ಏನು ಮೂಲಭೂತ ವ್ಯವಸ್ಥೆನ ಯಾವ ರೀತಿ ಸೂಕ್ಷ್ಮವಾಗಿ ನಮ್ಮ ಅಧಿಕಾರಿಗಳು ಸಾರಿಗೆ ಇಲಾಖೆ ಯಾಕೆ ಕೈಗೊಳ್ಳಿಲ್ಲ? ಇವತ್ತು ಖಾಸಗಿ ಆಗಲಿ ಮತ್ತು ಸರ್ಕಾರದ ಅಧೀನದಲ್ಲಿರುವಂಥ ಬಸ್ಗಳಾಗಲಿ ಎಲ್ಲಿ ಎಡುತ್ತಿದ್ದಾರೆ? ಎಲ್ಲಿ ಅವ್ರಿಗೆ ಲೋಪದೋಷಗಳಾಗ್ತಿದೆ? ತಪಾಸಣೆ ಮಾಡುವುದರಲ್ಲಿ ಎಲ್ಲವೂ ಪ್ರಶ್ನೆಯಾಗಿ ಉಳಿದಿದೆ. ಎಲ್ಲೋ ಒಂದು ಕಡೆ ನಾವು ಬಸ್ಗಳಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ದೇವಾಲಯಗಳಿಗೆ, ಶಿರ್ಡಿಗೋ, ಮಂತ್ರಾಲಯಕ್ಕೋ, ಚಾಮುಂಡಿ ಬೆಟ್ಟಕ್ಕೋ, ಹೊರನಾಡಿಗೋ, ಶೃಂಗೇರಿಗೋ, ಕೊಲ್ಲೂರಿಗೋ ನಾವು ಯಾತ್ರಾ ಪ್ರವಾಸಗಳಿಗೆ ಹೊರಟೆ ರಾಜ್ಯ ಆಗಲಿ ದೇಶಗಳ ಹೊರಗಡೆ ಈ ಭದ್ರತೆನೇ ಇಲ್ಲ ನಮಗೆ ಅಂದರೆ ನಾವು ಯಾವ ರೀತಿ ಪ್ರಯಾಣಿಸೋದು? ನಮ್ಮಲ್ಲೇ ಎಲ್ಲೋ ಒಂದು ಕಡೆ ನಾಗರಿಕರಿಗೆ ಆತಂಕ ಮೂಡಿದೆ. ಈ ಆತಂಕ ಎಲ್ಲಿ ಅಂದರೆ ಇವತ್ತು ನಮ್ಮ ಒಂದು ಸಾರಿಗೆ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ನೇರವಾಗಿ RTO ಅಧಿಕಾರಿಗಳು ನೇರವಾಗಿ ಹೊಣೆ ಹಾಕ್ತಾರೆ. ಇವರು ಈ ಕೂಡಲೇ ಈ ಮುಂದಿನ ದಿನಗಳಲ್ಲಿ ತಪ್ಪಾದಂಥ ಸಂದರ್ಭದಲ್ಲಿ ತಪಾಸಣೆ ಮಾಡ್ತಾರೆ, 1, 2, 3 ಗಾಡಿಗಳ. ಆಮೇಲೆ ಅದೇ ದುಸ್ಥಿತಿ ಲಂಚಕ್ಕೋ ಇನ್ನೊಂದಕ್ಕೋ ತಮ್ಮನ್ನು ತಾವು ಬಲಿ ಕೊಟ್ಕೊಂಡು ಜನಸಾಮಾನ್ಯರ ಜೀವನ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ.
ಏನು ಅರ್ಥ ಇವತ್ತು? ಇಂಥ ಪ್ರಾಣಹಾನಿಗಳಿಗೆ ಬೆಲೆ ಇಲ್ವಾ? ಮನುಷ್ಯತ್ವಕ್ಕೆ ಕೊನೆ ಇಲ್ವಾ? ಮನುಷ್ಯನೇ ಇವತ್ತು ಪ್ರಾಣಿ ಜೊತೆ ಚೆಲ್ಲಾಟ ಆಡ್ತಿದ್ರೆ ಪ್ರಾಣಿ ಪಕ್ಷಿಗಳ ಪರಿಸ್ಥಿತಿ ಏನು? ಎಲ್ಲೋ ಒಂದು ಕಡೆ ಎಲ್ಲವೂ ಒಂದು ಪ್ರಶ್ನೆ ಆಗಿದೆ. ಎಲ್ಲ ಪ್ರಜೆಗಳು ಸತ್ತ ಪ್ರಜೆಗಳಾಗಿರಬೇಡಿ. ಎಲ್ಲವೂ ನೀವು ಬಸ್ಗಳಲ್ಲಿ ಸಂಚಾರ ಮಾಡೋದ್ರಲ್ಲಿ ಪ್ರಶ್ನೆ ಮಾಡಿ. ಸಾರಿಗೆ ತಪಾಸಣೆ ಆಗಿದೆಯಾ? RTO ಇದಾಗಿದೆಯಾ? ಲೈಸೆನ್ಸ್ ಇದೆಯಾ? DL ಇದೆಯಾ? ಗಾಡಿ ಪರವಾನಗಿ ಆಗಿದೆಯಾ? ಎಲ್ಲವನ್ನು ಚೆಕ್ ಮಾಡಿ ಹತ್ತಿ. ದೂರ ಪ್ರಯಾಣ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಹೊರ ರಾಜ್ಯ ಹೊರ ದೇಶಗಳಲ್ಲಿ ಸುತ್ತಾಡಬೇಕು ಅಂತೇಳಿ ಎಲ್ಲವನ್ನು ಮಾಹಿತಿ ಪಡ್ಕೊಂಡೇ ನೀವು ಪ್ರವಾಸನ ಕೈಗೊಳ್ಳಿ. ಎಲ್ಲ ಒಂದು ಕಡೆ ನಿಮ್ಮ ಜೀವನ ಜೊತೆ ಎಲ್ಲೋ ಒಂದು ಕಡೆ ಬಸ್ನ ಈ ಕೆಲವು ಮಾಲೀಕರಾಗಲಿ ಅವರು ಸಹ ಇವತ್ತು ಹಣದ ವ್ಯಾಮೋಹನ ಇನ್ನೊಂದಕ್ಕೋ ತಮ್ಮನ್ನು ತಾವು ಬಲಿ ಕೊಟ್ಕೊಂಡು ಇವತ್ತು ಮನುಷ್ಯರ ಜೀವನ ಜೊತೆ ಚೆಲ್ಲಾಡ್ತಿದ್ದಾರೆ. ಆ ಮಾಲೀಕರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಶಾಸ್ತ್ರಿಗಳು ಆಗುತ್ತೆ. ನಮ್ಮ ರಾಜ್ಯ ಸರ್ಕಾರ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇವತ್ತೇನು ರಾಜ್ಯದ ಇಡೀ ಒಂದು ಬಸ್ ಚಾಲಕರಾಗಲಿ ಬಸ್ ಮಾಲೀಕರಿಗಾಗಲಿ ಎಲ್ಲರಿಗೂ ಕೂಡಲೇ ಸಂದೇಶವನ್ನು ಕೊಟ್ಟು ಏನು ತಪಾಸಣೆ ಆಗಿದೆಯಾ ಆಗಿಲ್ವಾ ಏನು ಈಗ ಎಲ್ಲ ಒಂದು ಬಸ್ನಲ್ಲಿ ಅವರ ಲೈಸೆನ್ಸ್ಗಳಾಗಲಿ ಅವರ ಇನ್ಶೂರೆನ್ಸ್ಗಳಾಗಲಿ ಮತ್ತು ಹಾಗೆ ತಪಾಸಣೆಯ ಒಂದು ಮಾಹಿತಿಗಳಾಗಲಿ ಎಲ್ಲವೂ ಈ ಕೂಡಲೇ ರಾಜ್ಯ ಸರ್ಕಾರಕ್ಕೆ ಸಾರಿಗೆ ಇಲಾಖೆಗೆ ಸಲ್ಲಿಸಬೇಕು ಅಂತೇಳಿ RTOಗೆ ಈ ಕೂಡಲೇ ಒತ್ತಾಯ ಮಾಡ್ತಾ ಎಲ್ಲ ಒಂದು ಕಡೆ ಇಂಥ ಆ ಒಂದು ಕುಟುಂಬಗಳಿಗೆ ನಮ್ಮ ಕುಟುಂಬದಲ್ಲಿ ಈ ಥರ ಆದರೆ ಏನಾಗುತ್ತೆ? ನಮ್ಮ ಹೆಂಡತಿ ಮಕ್ಕಳುಗಳು ನಮ್ಮ ಕುಟುಂಬದ ತಂದೆ ತಾಯಿಗಳ ಪರಿಸ್ಥಿತಿ ಏನು ಹೊಣೆ? ಎಲ್ಲ ಒಂದು ಕಡೆ ಎಲ್ಲವೂ ಒಂದು ಯಜ್ಞ ಪ್ರಶ್ನೆ ಆಗಿದೆ. ಎಲ್ರಿಗೂ ಎಲ್ಲ ಒಂದು ಕಡೆ ಒಂದು ಬಾರಿ ಯೋಚನೆ ಮಾಡಿ ಇದಕ್ಕೆ ನೇರವಾಗಿ ನಮ್ಮ ರಾಜ್ಯ ಸರ್ಕಾರನೇ ಹೊಣೆಯಾಗುತ್ತೆ. ಪರಿಹಾರ ಕೊಡೋದಲ್ಲ. 2 ಲಕ್ಷನೋ 3 ಲಕ್ಷನೋ 5 ಲಕ್ಷನೋ 10 ಲಕ್ಷನೋ ಪರಿಹಾರ ಕೊಟ್ಟರೆ ಜೀವ ಯಾರು ತರ್ತಾರೆ? ಆ ಒಂದು ಕುಟುಂಬದ ರಕ್ಷಣೆ ಯಾರು ಮಾಡ್ತಾರೆ? ಇಡೀ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಈ ಕೂಡಲೇ ಇಡೀ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಒಂದು ಮಾಲೀಕರಾಗಲಿ ಬಸ್ಗಳಾಗಲಿ ತಪಾಸಣೆ ಮಾಡಿ ಕಟ್ಟುನಿಟ್ಟಿನ ಕ್ರಮಗಳನ್ನ ತಂದು ಕಾಯ್ದೆಯನ್ನು ತರಬೇಕು ಅಂತೇಳಿ ಆಗ್ರಹ ಪಡಿಸ್ತಾ ಈ ವಿಡಿಯೋನ ಮುಗಿಸಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ವಂದೇ ಮಾತರಂ.